ಮಂಗಳೂರು ಜೈಲ್ ಒಳಗಡೆ ಗಾಂಜಾ ಎಸೆದ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಿಲ್ಲ. ವಿಡಿಯೋಗಳ ಸಾಕ್ಷಿ ಇದ್ರೂ ಕೂಡ ಕಿಡಿಗೇಡಿಗಳ ಪತ್ತೆ ಆಗಿಲ್ಲ. ಪ್ರಭಾವಿಗಳ ಕೈವಾಡದ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಂಗಳೂರಿನ ಜೈಲಿನೊಳಗೆ ಹಾಡ ಹಗಲೇ ಕಳ್ಳ ಮಾರ್ಗದ ಮೂಲಕ ನಿಷೇಧಿತ ವಸ್ತುಗಳು ಪೂರೈಕೆ ಆಗ್ತಾ ಇದೆಯಾ, ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರಾ ಅನ್ನುವಂತ ಅನುಮಾನ ಹುಟ್ಟಿಕೊಂಡಿರುವಂತದ್ದು. ಇದು ಮಂಗಳೂರು ಜೈಲಿನ ಕರ್ಮಕಾಂಡ. ಕೈದಿಗಳಿಗೆ ಕಳ್ಳ ಮಾರ್ಗದಲ್ಲಿ ಡ್ರಗ್ಸ್ ಪೂರೈಕೆ. ಈ ದೃಶ್ಯ ನೋಡ್ರಿ. ಇಬ್ಬರು ಬೈಕ್ನಲ್ಲಿ ಬರ್ತಾರೆ, ಓರ್ವ ದಿಢೀರಂತ ಇಳಿತಾನೆ. ಕೈನಲ್ಲಿದ್ದ ವಸ್ತುಗಳನ್ನ ಮಂಗಳೂರು ಜೈಲೊಳಗೆ ಎಸೆತಾನೆ. ಎದ್ನೋ ಬಿದ್ನೋ ಅಂತ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ ಹತ್ಕೊಂಡು ಬೇರಿ ಕೀಳ್ತಾನೆ. ಅದು ಫೆಬ್ರವರಿ 23. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಯಾರೋ ಇಬ್ಬರು ಕಿಡಿಗೇಡಿಗಳು ಪ್ಲಾಸ್ಟಿಕ್ ಕವರ್ ಎಸೆದಿದ್ರು. ಜೈಲಿನ ಹೊರಭಾಗದಿಂದ ಜೈಲ್ ಒಳಗೆ ಇಬ್ಬರು ಆಗಂತಕರು ಪ್ಲಾಸ್ಟಿಕ್ ಕವರ್ ಎಸೆದು ಪರಾರಿಯಾಗಿದ್ರು. ಮಂಗಳೂರು ಮಾಜಿ ಮೇಯರ್ ಕವಿತಾ ಸುನಿಲ್ ಪ್ರಯಾಣಿಸುತ್ತಿದ್ದ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಈ ದೃಶ್ಯ ಸೆರೆಯಾಗಿತ್ತು. ಡ್ರಗ್ಸ್ ಏನಾದರೂ ಸಪ್ಲೈ ಮಾಡಿದ್ರಾ ಅನ್ನೋ ಅನುಮಾನ ಮೂಡಿತ್ತು. 15 ದಿನಗಳಾದರೂ ಗಾಂಜಾ ಗಿರಾಕಿಗಳ ಸುಳಿವಿಲ್ಲ. ಈ ಘಟನೆ ಬಳಿಕ ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ದೌಡಾಯಿಸಿದ್ರು. ಜೈಲರ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ವಿಪರ್ಯಾಸ ಅಂದ್ರೆ ಘಟನೆ ನಡೆದು 15 ದಿನಗಳು ಕಳೆದರೂ ಕೂಡ ಗಾಂಜಾ ಗಿರಾಕಿಗಳ ಸುಳಿವೇ ಇಲ್ಲ. ಗಾಂಜಾ ಗಿರಾಕಿಗಳ ರಕ್ಷಣೆಗೆ ಕೈವಾಡ. ಜೈಲಿಗೆ ಗಾಂಜಾ ಎಸೆದಿದ್ದಾರೆ ಎನ್ನಲಾದ ಆರೋಪಿಗಳ ಹಿಂದೆ ಪ್ರಭಾವಿ ಜನಪ್ರತಿನಿಧಿಯ ಕೈವಾಡ ಏನಾದರೂ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಆರೋಪಿಗಳನ್ನು ರಕ್ಷಿಸಲು ಪ್ರಯತ್ನ ನಡೆದಿದ್ಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜೈಲಿಗೆ ಎಸೆದ ಪ್ಲಾಸ್ಟಿಕ್ ಕವರ್ನ ಕಲೆಕ್ಟ್ ಮಾಡಿದವರು ಕೈದಿ ರಫೀಕ್ ಅಂತ ಗೊತ್ತಾಗಿದೆ. ಆದರೆ ಕವರ್ನ ಎಸೆದವರನ್ನ ಹಿಡಿಯಲು ಯಾಕಿಷ್ಟು ತಡ ಅನ್ನೋ ಸಂಶಯ ಹುಟ್ಟಿದೆ. ಕಮಿಷನರ್ ಅನುಪಮ್ ಅಗರ್ವಾಲ್ ಹಾರಿಕೆ ಉತ್ತರ. ಆ ನಂಬರ್ ಪ್ಲೇಟ್ ಇರಲಿಲ್ಲ ಆ ಗಾಡಿಗೆ. ಸೊ ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಟ್ರೇಸ್. ನ್ಯೂಸ್ ಇರಲಿಲ್ಲ. ವಿ ಆರ್ ವರ್ಕಿಂಗ್ ಆನ್ ದಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸಿಸಿಟಿವಿ ಫುಟೇಜ್ ಇದ್ರೂ ಆರೋಪಿಗಳ ಸೆರೆ ಸಿಕ್ಕಿಲ್ಲ ಬೇಕೇನೋ ಪ್ರಶ್ನೆ ಮೂಡಿದೆ. ಪೊಲೀಸರ ಈ ನಡೆ ನಿಜಕ್ಕೂ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರು ಜೈಲ್ ಒಳಗಡೆ ಗಾಂಜಾ ಎಸೆದ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಿಲ್ಲ. ವಿಡಿಯೋಗಳ ಸಾಕ್ಷಿ ಇದ್ರೂ ಕೂಡ ಕಿಡಿಗೇಡಿಗಳ ಪತ್ತೆ ಆಗಿಲ್ಲ. ಪ್ರಭಾವಿಗಳ ಕೈವಾಡದ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಂಗಳೂರಿನ ಜೈಲಿನೊಳಗೆ ಹಾಡ ಹಗಲೇ ಕಳ್ಳ ಮಾರ್ಗದ ಮೂಲಕ ನಿಷೇಧಿತ ವಸ್ತುಗಳು ಪೂರೈಕೆ ಆಗ್ತಾ ಇದೆಯಾ, ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರಾ ಅನ್ನುವಂತ ಅನುಮಾನ ಹುಟ್ಟಿಕೊಂಡಿರುವಂತದ್ದು. ಇದು ಮಂಗಳೂರು ಜೈಲಿನ ಕರ್ಮಕಾಂಡ. ಕೈದಿಗಳಿಗೆ ಕಳ್ಳ ಮಾರ್ಗದಲ್ಲಿ ಡ್ರಗ್ಸ್ ಪೂರೈಕೆ. ಈ ದೃಶ್ಯ ನೋಡ್ರಿ. ಇಬ್ಬರು ಬೈಕ್ನಲ್ಲಿ ಬರ್ತಾರೆ, ಓರ್ವ ದಿಢೀರಂತ ಇಳಿತಾನೆ. ಕೈನಲ್ಲಿದ್ದ ವಸ್ತುಗಳನ್ನ ಮಂಗಳೂರು ಜೈಲೊಳಗೆ ಎಸೆತಾನೆ. ಎದ್ನೋ ಬಿದ್ನೋ ಅಂತ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ ಹತ್ಕೊಂಡು ಬೇರಿ ಕೀಳ್ತಾನೆ. ಅದು ಫೆಬ್ರವರಿ 23. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಯಾರೋ ಇಬ್ಬರು ಕಿಡಿಗೇಡಿಗಳು ಪ್ಲಾಸ್ಟಿಕ್ ಕವರ್ ಎಸೆದಿದ್ರು. ಜೈಲಿನ ಹೊರಭಾಗದಿಂದ ಜೈಲ್ ಒಳಗೆ ಇಬ್ಬರು ಆಗಂತಕರು ಪ್ಲಾಸ್ಟಿಕ್ ಕವರ್ ಎಸೆದು ಪರಾರಿಯಾಗಿದ್ರು. ಮಂಗಳೂರು ಮಾಜಿ ಮೇಯರ್ ಕವಿತಾ ಸುನಿಲ್ ಪ್ರಯಾಣಿಸುತ್ತಿದ್ದ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಈ ದೃಶ್ಯ ಸೆರೆಯಾಗಿತ್ತು. ಡ್ರಗ್ಸ್ ಏನಾದರೂ ಸಪ್ಲೈ ಮಾಡಿದ್ರಾ ಅನ್ನೋ ಅನುಮಾನ ಮೂಡಿತ್ತು. 15 ದಿನಗಳಾದರೂ ಗಾಂಜಾ ಗಿರಾಕಿಗಳ ಸುಳಿವಿಲ್ಲ. ಈ ಘಟನೆ ಬಳಿಕ ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ದೌಡಾಯಿಸಿದ್ರು. ಜೈಲರ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ವಿಪರ್ಯಾಸ ಅಂದ್ರೆ ಘಟನೆ ನಡೆದು 15 ದಿನಗಳು ಕಳೆದರೂ ಕೂಡ ಗಾಂಜಾ ಗಿರಾಕಿಗಳ ಸುಳಿವೇ ಇಲ್ಲ. ಗಾಂಜಾ ಗಿರಾಕಿಗಳ ರಕ್ಷಣೆಗೆ ಕೈವಾಡ. ಜೈಲಿಗೆ ಗಾಂಜಾ ಎಸೆದಿದ್ದಾರೆ ಎನ್ನಲಾದ ಆರೋಪಿಗಳ ಹಿಂದೆ ಪ್ರಭಾವಿ ಜನಪ್ರತಿನಿಧಿಯ ಕೈವಾಡ ಏನಾದರೂ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಆರೋಪಿಗಳನ್ನು ರಕ್ಷಿಸಲು ಪ್ರಯತ್ನ ನಡೆದಿದ್ಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜೈಲಿಗೆ ಎಸೆದ ಪ್ಲಾಸ್ಟಿಕ್ ಕವರ್ನ ಕಲೆಕ್ಟ್ ಮಾಡಿದವರು ಕೈದಿ ರಫೀಕ್ ಅಂತ ಗೊತ್ತಾಗಿದೆ. ಆದರೆ ಕವರ್ನ ಎಸೆದವರನ್ನ ಹಿಡಿಯಲು ಯಾಕಿಷ್ಟು ತಡ ಅನ್ನೋ ಸಂಶಯ ಹುಟ್ಟಿದೆ. ಕಮಿಷನರ್ ಅನುಪಮ್ ಅಗರ್ವಾಲ್ ಹಾರಿಕೆ ಉತ್ತರ. ಆ ನಂಬರ್ ಪ್ಲೇಟ್ ಇರಲಿಲ್ಲ ಆ ಗಾಡಿಗೆ. ಸೊ ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಟ್ರೇಸ್. ನ್ಯೂಸ್ ಇರಲಿಲ್ಲ. ವಿ ಆರ್ ವರ್ಕಿಂಗ್ ಆನ್ ದಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್.
ಸಿಸಿಟಿವಿ ಫುಟೇಜ್ ಇದ್ರೂ ಆರೋಪಿಗಳ ಸೆರೆ ಸಿಕ್ಕಿಲ್ಲಬೇಕೆ ಅನ್ನೋ ಪ್ರಶ್ನೆ ಮೂಡಿದೆ. ಪೊಲೀಸರ ಈ ನಡೆ ನಿಜಕ್ಕೂ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರು ಜೈಲ್ ಒಳಗಡೆ ಗಾಂಜಾ ಎಸೆದ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಿಲ್ಲ. ವಿಡಿಯೋಗಳ ಸಾಕ್ಷಿ ಇದ್ರೂ ಕೂಡ ಕಿಡಿಗೇಡಿಗಳ ಪತ್ತೆ ಆಗಿಲ್ಲ. ಪ್ರಭಾವಿಗಳ ಕೈವಾಡದ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಂಗಳೂರಿನ ಜೈಲಿನೊಳಗೆ ಹಾಡ ಹಗಲೇ ಕಳ್ಳ ಮಾರ್ಗದ ಮೂಲಕ ನಿಷೇಧಿತ ವಸ್ತುಗಳು ಪೂರೈಕೆ ಆಗ್ತಾ ಇದೆಯಾ, ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರಾ ಅನ್ನುವಂತ ಅನುಮಾನ ಹುಟ್ಟಿಕೊಂಡಿರುವಂತದ್ದು. ಇದು ಮಂಗಳೂರು ಜೈಲಿನ ಕರ್ಮಕಾಂಡ. ಕೈದಿಗಳಿಗೆ ಕಳ್ಳ ಮಾರ್ಗದಲ್ಲಿ ಡ್ರಗ್ಸ್ ಪೂರೈಕೆ. ಈ ದೃಶ್ಯ ನೋಡ್ರಿ. ಇಬ್ಬರು ಬೈಕ್ನಲ್ಲಿ ಬರ್ತಾರೆ, ಓರ್ವ ದಿಢೀರಂತ ಇಳಿತಾನೆ. ಕೈನಲ್ಲಿದ್ದ ವಸ್ತುಗಳನ್ನ ಮಂಗಳೂರು ಜೈಲೊಳಗೆ ಎಸೆತಾನೆ. ಎದ್ನೋ ಬಿದ್ದೋ ಅಂತ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ ಹತ್ಕೊಂಡು ಬೇರೆ ಕೀಳ್ತಾನೆ. ಅದು ಫೆಬ್ರವರಿ 23. ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಯಾರೋ ಇಬ್ಬರು ಕಿಡಿಗೇಡಿಗಳು ಪ್ಲಾಸ್ಟಿಕ್ ಕವರ್ ಎಸೆದಿದ್ರು. ಜೈಲಿನ ಹೊರಭಾಗದಿಂದ ಜೈಲ್ ಒಳಗೆ ಇಬ್ಬರು ಆಗಂತಕರು ಪ್ಲಾಸ್ಟಿಕ್ ಕವರ್ ಎಸೆದು ಪರಾರಿಯಾಗಿದ್ರು. ಮಂಗಳೂರು ಮಾಜಿ ಮೇಯರ್ ಕವಿತಾ ಸುನಿಲ್ ಪ್ರಯಾಣಿಸುತ್ತಿದ್ದ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಈ ದೃಶ್ಯ ಸೆರೆಯಾಗಿತ್ತು. ಡ್ರಗ್ಸ್ ಏನಾದರೂ ಸಪ್ಲೈ ಮಾಡಿದ್ರಾ ಅನ್ನೋ ಅನುಮಾನ ಮೂಡಿತ್ತು. 15 ದಿನಗಳಾದರೂ ಗಾಂಜಾ ಗಿರಾಕಿಗಳ ಸುಳಿವಿಲ್ಲ. ಈ ಘಟನೆ ಬಳಿಕ ಸ್ಥಳಕ್ಕೆ ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ದೌಡಾಯಿಸಿದ್ರು. ಜೈಲರ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ವಿಪರ್ಯಾಸ ಅಂದ್ರೆ ಘಟನೆ ನಡೆದು 15 ದಿನಗಳು ಕಳೆದರೂ ಕೂಡ ಗಾಂಜಾ ಗಿರಾಕಿಗಳ ಸುಳಿವೇ ಇಲ್ಲ. ಗಾಂಜಾ ಗಿರಾಕಿಗಳ ರಕ್ಷಣೆಗೆ ಕೈವಾಡ. ಜೈಲಿಗೆ ಗಾಂಜಾ ಎಸೆದಿದ್ದಾರೆ ಎನ್ನಲಾದ ಆರೋಪಿಗಳ ಹಿಂದೆ ಪ್ರಭಾವಿ ಜನಪ್ರತಿನಿಧಿಯ ಕೈವಾಡ ಏನಾದರೂ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಆರೋಪಿಗಳನ್ನು ರಕ್ಷಿಸಲು ಪ್ರಯತ್ನ ನಡೆದಿದ್ಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜೈಲಿಗೆ ಎಸೆದ ಪ್ಲಾಸ್ಟಿಕ್ ಕವರ್ನ ಕಲೆಕ್ಟ್ ಮಾಡಿದವರು ಕೈದಿ ರಫೀಕ್ ಅಂತ ಗೊತ್ತಾಗಿದೆ. ಆದರೆ ಕವರ್ನ ಎಸೆದವರನ್ನ ಹಿಡಿಯಲು ಯಾಕಿಷ್ಟು ತಡ ಅನ್ನೋ ಸಂಶಯ ಹುಟ್ಟಿದೆ. ಕಮಿಷನರ್ ಅನುಪಮ್ ಅಗರ್ವಾಲ್ ಹಾರಿಕೆ ಉತ್ತರ. ಆ ನಂಬರ್ ಪ್ಲೇಟ್ ಇರಲಿಲ್ಲ ಆ ಗಾಡಿಗೆ. ಸೊ ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಟ್ರೇಸ್. ವಿ ಆರ್ ವರ್ಕಿಂಗ್ ಆನ್ ದಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸಿಸಿಟಿವಿ ಫುಟೇಜ್ ಇದ್ರೂ ಆರೋಪಿಗಳ ಸೆರೆ ಸಿಕ್ಕಿಲ್ಲಬೇಕೆ ಅನ್ನೋ ಪ್ರಶ್ನೆ ಮೂಡಿದೆ. ಪೊಲೀಸರ ಈ ನಡೆ ನಿಜಕ್ಕೂ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರು ಜೈಲ್ ಒಳಗಡೆ ಗಾಂಜಾ ಎಸೆದ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಿಲ್ಲ. ವಿಡಿಯೋಗಳ ಸಾಕ್ಷಿ ಇದ್ರೂ ಕೂಡ ಕಿಡಿಗೇಡಿಗಳ ಪತ್ತೆ ಆಗಿಲ್ಲ. ಪ್ರಭಾವಿಗಳ ಕೈವಾಡದ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಂಗಳೂರಿನ ಜೈಲಿನೊಳಗೆ ಹಾಡ ಹಗಲೇ ಕಳ್ಳ ಮಾರ್ಗದ ಮೂಲಕ ನಿಷೇಧಿತ ವಸ್ತುಗಳು ಪೂರೈಕೆ ಆಗ್ತಾ ಇದೆಯಾ, ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರಾ ಅನ್ನುವಂತ ಅನುಮಾನ ಹುಟ್ಟಿಕೊಂಡಿರುವಂತದ್ದು. ಇದು ಮಂಗಳೂರು ಜೈಲಿನ ಕರ್ಮಕಾಂಡ.